ಇವತ್ತಿನ ಸ್ಟ್ರೆಸ್ಫುಲ್ ಲೈಫ್ನಲ್ಲಿ 40 ವರ್ಷಕ್ಕೆ 45 ವರ್ಷಕ್ಕೆ ರಿಟೈರ್ಮೆಂಟ್ ತೊಗೋಬೇಕು, ಮಿಕ್ಕಿದ ಜೀವನನ ಆರಾಮಾಗಿ ಓಡಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಯೋಚನೆ ಮಾಡುವಂಥ ಜನರೇಷನ್ ಮಧ್ಯೆ ಇವತ್ತಿನ ನಮ್ಮ ಗೆಸ್ಟ್ ಹೇಳ್ತಾ ಇದ್ದಾರೆ, ಐ ಆಮ್ ಜಸ್ಟ್ 100, ಇವತ್ತಿಗೂ ಕೆಲಸ ಮಾಡ್ತೀನಿ, ಇವತ್ತಿಗೂ ಟ್ರಾವೆಲ್ ಮಾಡ್ತೀನಿ, ಇವತ್ತಿಗೂ ಜೀವನನ ಅಷ್ಟೇ ಹುಮ್ಮಸ್ನಲ್ಲಿ ಲೀಡ್ ಮಾಡ್ತಾ ಇದ್ದೀನಿ ಅಂತ. ಸೊ ವಾಟ್ ಆರ್ ದ ಲೈಫ್ ಲೆಸನ್ಸ್ ಫ್ರಮ್ ದಿಸ್ 100-old ಮ್ಯಾನ್ ತಿಳ್ಕೊಳ್ಳೋಣ ಇವತ್ತಿನ ಇನ್ಫೋರ್ಟ್ ಹೊನ್ನೋಡಿಲಿ. ಸೊ ವೆಲ್ಕಮ್ ಟು ಇನ್ಫೋರ್ಟ್ ಹೊನ್ನೋಡಿ. ಕಂಟೆಂಟ್ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಟು ಇನ್ಫೋರ್ಟ್ ಹೊನ್ನೋಡಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಬುಕ್ಕಾಂಬುದಿ ಪ್ರಾದೇಶಿಕ ಪದಕೋಶದ ಲೇಖಕರು ಬುಕ್ಕಾಂಬುದಿ ಕೃಷ್ಣಮೂರ್ತಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಹೇಳಿ, ಈ ಥರ ಒಂದು ಪದಕೋಶ ಬರೀಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ನನಗೆ 60-70 ವರ್ಷದ ಹಿಂದೆ ಏನೇನು ಪದಾರ್ಥಗಳನ್ನು ಉಪಯೋಗಿಸ್ತಾ ಇದ್ದರು, ಇದು ಈಗಿನ ಇದರಲ್ಲಿ ಏನೇನು ಬದಲಾವಣೆಗಳು ಆಗಿದೆ ಅಂತ ತಿಳ್ಕೋಬೇಕು ಅಂತ ಪದ್ಧತಿಗಳನ್ನು. ಹಾಗಾಗಿ ಬರೀದಕ್ಕೆ ಶುರು ಮಾಡಿದೆ. ನಾವು ಒಂದು ಪ್ರತಿನ ನಮ್ಮ ಕೋ-ಎಡಿಟರ್ ಪ್ರೊಫೆಸರ್ ಅಶ್ವಥ್ ನಾರಾಯಣ್ ಅವರಿಗೆ ತೋರಿಸ್ದೆ ಇದನ್ನು. ಅಯ್ಯೋ, ಬರೀರಿ ಚೆನ್ನಾಗಿದೆ, ಚಿಗಿಟೇರಿ ಪದಕೋಶವನ್ನು ಬಿಟ್ಟರೆ ಇನ್ಯಾವುದೂ ಆ ಥರ ಇದೆ, ಬೇಕಾದಷ್ಟು ನಿಘಂಟುಗಳು ಇವೆ, ಅದು ಈ ಥರ ಪ್ರಾದೇಶಿಕ ಇದರಲ್ಲಿ ವಿವರಣೆ ಕೊಡುವಂಥದ್ದು ಯಾವುದೂ ಇಲ್ಲ, ನೀವು ಬರೀರಿ ಅಂತಂತ ಒಂದು ಹುಮ್ಮಸ್ ಕೊಟ್ಟರು. ಅದೇ ನನಗೆ ಇದಾಯಿತು. ಹಾಗಾಗಿ ಈ 20 ವರ್ಷದಿಂದ ಶುರು ಮಾಡಿದೆ ಇದನ್ನು. 20 ವರ್ಷ ಬರೆದಿದ್ದೀರಾ ಈ ಪುಸ್ತಕನ? ಅದು ಈಗ ಸಫಲವಾಯಿತು. ನಿಮ್ಮ ವಯಸ್ಸೆಷ್ಟು ಹೇಳಿ ನಮ್ಮ ವೀಕ್ಷಕರಿಗೆ? ವಯಸ್ಸು ಈಗಿಂದ ಆವಾಗಿಂದ? ಇವಾಗಿಂದು ಈಗ ಜಸ್ಟ್ 100 years. ಜಸ್ಟ್ 100. ಹಿ ಹಸ್ ಜಸ್ಟ್ ಸೆಲೆಬ್ರೇಟೆಡ್ ಹಿಸ್ 100th ಬರ್ತ್ಡೇ. ಸೊ ಹೇಳಿ ಸರ್, ಎಷ್ಟು ಪುಸ್ತಕಗಳನ್ನು ಬರೆದಿದ್ದೀರಿ? ಸುಮಾರು 10 ಪುಸ್ತಕ ಬರೆದಿದ್ದೀನಿ. ಯಾವ್ಯಾವ ವಿಷಯಗಳ ಬಗ್ಗೆ ಬರೆದಿದ್ದೀರಿ? ಅದು ಒಂದು ನನ್ನ ವಿದೇಶ ಪ್ರವಾಸ ಅನ್ನೋದು, ನಾನು ಎಲ್ಲೆಲ್ಲಿ ಸುತ್ತಾಡಿದ್ದೀನಿ ಅದೆಲ್ಲದೂ ಒಂದೊಂದು ಕಡೆ ಹೋದಾಗಲೂ ಒಂದೊಂದು ಇದನ್ನು ಟಾಪಿಕ್ಕು ಬರಿತಾ ಇದ್ದೆ. ಸೊ ಎಲ್ಲೆಲ್ಲಿ ಓಡಾಡಿದ್ದೀರಿ ನೀವು? ನಾನು ಕೆನಡಾಕ್ಕೆ 3 ಸಲ ಹೋಗಿದ್ದೆ. ಟೊರಾಂಟೊ, ಮಾಂಟ್ರಿಯಲ್, ಕ್ವಿಬೆಕ್ ಸಿಟಿ. ಆಮೇಲೆ ಆಸ್ಟ್ರೇಲಿಯಾದಲ್ಲಿ ನ್ಯೂಜಿಲೆಂಡ್, ಟ್ಯಾಸ್ಮೇನಿಯಾ ಐಲ್ಯಾಂಡ್ ಅಂತಿದೆ, ಅದು ಭಾಳ ಚೆನ್ನಾಗಿದೆ, ನೋಡಬೇಕಾದ ಸ್ಥಳ. ಮೆಲ್ಬೋರ್ನ್, ಆಮೇಲೆ ಬಹಾಮಾ ಐಲ್ಯಾಂಡ್ಸ್ ಇಲ್ಲಿ, ಇದು ಹವಾಯ್, ಆಮೇಲೆ ಪೆರು ಅಂತೂ ಭಾಳ ಕಷ್ಟ. ಅದು ಅವ್ರಿಗೆ ಅಲ್ಲಿ ಹೋದರೆ ಆಕ್ಸಿಜನ್ ಬೇಕು ಅಂತ ಕೆಲವರೆಲ್ಲ ಹೇಳ್ತಾರೆ ನಂಗೆ, ಬಟ್ ನನಗೇನು ಬೇಕಾಗಲಿಲ್ಲ. ನೀವು ಎಷ್ಟನೇ ವಯಸ್ಸಲ್ಲಿ ಪೆರುಗೆ ಹೋಗಿದ್ರಿ? ಹೋದಾಗ 97. ಸೊ ಬೇರೆ ಯಾವ್ಯಾವ ಪುಸ್ತಕ ಬರ್ತಿದ್ದೀರಿ? ಪುಸ್ತಕ ಅದು ನಮ್ಮ ತಂದೆಯವರ ಬಗ್ಗೆ ಬರೆದಿದ್ದು ಮೊದಲನೇ ಪುಸ್ತಕ. ಸರಿ, ಎರಡನೇದು ನನ್ನ ವಿದೇಶ ಪ್ರವಾಸ ಅಂತ ಬರೆದೆ. ಆಮೇಲೆ ನಮ್ಮೂರಿನ ಕಿರು ಪ್ರಸಂಗಗಳ ಮಾಲೆ ಅಂಥೇಳಿ ಸ್ವಲ್ಪ ಹ್ಯೂಮರಸ್ ಆಗಿರುವಂಥ ಇದು ನಮ್ಮ ಹಳ್ಳಿ ಇದರಲ್ಲಿ ಇದ್ದಿದ್ದು, ಅದನ್ನು ಬರೆದೆ. ಆಮೇಲೆ ಇಲ್ಲಿವರೆಗೆ ನನ್ನ ಹುಟ್ಟಿದ ಅರಬಿಯ ಅಮೇರಿಕಾಕ್ಕೆ ಹೋಗುವವರೆಗೆ ನಾನು ನಡೆದು ಬಂದ ಹಾದಿ ಅಂಥೇಳಿ ಅದನ್ನು ಬರೆದೆ. ಅದಾದಮೇಲೆ ಇನ್ನೊಂದು ನನ್ನ ವಿನೋದ ಪ್ರಸಂಗಗಳು ಅಂಥೇಳಿ ಬರೆದೆ. ಅದನ್ನು ಇಂಗ್ಲೀಷ್ಗೂ ಟ್ರಾನ್ಸ್ಲೇಟ್ ಮಾಡಿದೆ. ಸರಿ, ಜೋಕ್ಸ್ ರಿಮೆಂಬರ್ಡ್ ಅಂತ ಹೇಳ್ಬಿಟ್ಟು ಅಂಥೇಳಿ. ಅದಾದಮೇಲೆ ಪ್ರವಾಸಗಳ ಕಂತೆ ಅಂತ ಬರೆದೆ. ಎಲ್ಲ ಕಡೆಗೂ ಹೋಗಿರುವ ಇದನ್ನ ಎಲ್ಲದೂ. ಯಾಕೆ ನಾನು ಇಂಡಿಯಾ ಇಲ್ಲಿಗೂ ಕೂಡ ರಾಜಸ್ಥಾನ್, ಗುಜರಾತ್, ಅಂಡಮಾನ್ ಐಲ್ಯಾಂಡ್ಸ್ ಆ್ಯಂಡ್ ಶ್ರೀಲಂಕಾ ಅಲ್ಲಿಗೆಲ್ಲ ಹೋಗಿದ್ದೆ. ಅದೆಲ್ಲ ಇವಾಗ ರಿಟೈರ್ ಆದಮೇಲೆ ಹೋಗಿರುವ ಇದು. ಬಾಕಿ ಅಂತಲೇ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರ್ವರೆಗೂ ಹೋಗಿದ್ದೇನೆ, ಅದು ಸರ್ವೀಸಲ್ಲಿ ಇದ್ದಾಗ. ಏನು ಕೆಲಸ ಮಾಡ್ತಾ ಇದ್ರಿ ಸರ್? ನಾನು ಅಕೌಂಟ್ಸಲ್ಲಿ ಇದು ಮಾಡ್ತಾ ಇದ್ದದ್ದು. ಎಲ್ಲಿ? ಕಾಫಿ ಬೋರ್ಡಲ್ಲಿ. ಎಷ್ಟು ವರ್ಷ ಆಯ್ತು ರಿಟೈರ್ ಆಗಿ?
ರಿಟೈರ್ ಆಗಿ 40 ವರ್ಷ. 41 ವರ್ಷ ಆಯಿತು. 41 ವರ್ಷ ಈಗ. ಸೊ ಬರೆಯಕ್ಕೆ ಶುರು ಮಾಡಿದ್ಯಾ ಯಾವ ವಯಸ್ಸಿನಲ್ಲಿ? ಬರೀಕ್ಕೆ ಶುರು ಮಾಡಿದ್ದು 72ನೇ ವಯಸ್ಸಿನಲ್ಲಿ. 72ನೇ ವಯಸ್ಸಿನಲ್ಲಿ ಹಿ ಸ್ಟಾರ್ಟೆಡ್ ರೈಟಿಂಗ್. ಅವರ ಹೊಸ ಐಡೆಂಟಿಟಿ ಲೇಖಕರಾಗಿ ಶುರುವಾಗಿದ್ದು. ಸೊ ಈಗ ಕಾಫಿ ಬೋರ್ಡಲ್ಲಿ 60ನೇ ವಯಸ್ಸುವರೆಗೂ ಕೆಲಸ ಮಾಡಿದ್ರಿ. 58 ವರ್ಷ. 58 ವರ್ಷ. ಓಕೆ. ಸೊ ನೀವು ಅಕೌಂಟ್ ಸೆಕ್ಷನಲ್ಲಿ ಕೆಲಸ ಮಾಡ್ತಾ ಇದ್ರಿ. ಆವತ್ತಿದ್ದ ಜೀವನಕ್ಕೂ ಇವತ್ತು ಒಬ್ಬ ಲೇಖಕರಾಗಿ ಅಥವಾ ಒಬ್ಬ ಟ್ರಾವೆಲ್ ಬ್ಲಾಗರ್ ಆಗಿ ನೀವು ಜೀವನ ಮಾಡ್ತಾ ಇರೋದಕ್ಕೂ ಏನು ವ್ಯತ್ಯಾಸ ಕಾಣಿಸುತ್ತೆ? ಈಗ ಈ ಕಂಪ್ಯೂಟರ್ಗಳು, ಕ್ಯಾಲ್ಕುಲೇಟರು ಎಲ್ಲ ಆಧುನಿಕ ಉಪಕರಣಗಳು ಬಂದ ಮೇಲೆ ಇದು ಈಸಿಯಾಗಿ ಮಾಡ್ಬೋದು ಅಂತ ಅನಿಸುತ್ತೆ. ಅದೇ ಬದಲಾವಣೆ ಬೇಕು ಅಂತ ಹೇಳಿದ್ನಲ್ಲ, ಅದಕ್ಕೊಂದು ಲಿಮಿಟ್ ಇರಬೇಕಷ್ಟೇ. ಈ ಕಂಪ್ಯೂಟರ್ ನಾನು ಸರಿಯಾಗಿ ಅಕೌಂಟ್ಸು ಇದೆಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್ಗಳು ಬರುತ್ತೆ, ಅದೆಲ್ಲ ಬೈಫರ್ಕೇಟ್ ಮಾಡಬೇಕು. ಅದು ಭಾಳ ಈಸಿ ಇದಲ್ಲಿ. ಆ್ಯಂಡ್ ಎಲ್ಲಿಂದ ಅಲ್ಲಿ ಕಟ್ ಆ್ಯಂಡ್ ಪೇಸ್ಟ್ ಸಲೀಸ ಮಾಡ್ಬೋದು. ನಾನು ಈ ಬ್ಯಾಂಗ್ಳೂರು ಯೂನಿವರ್ಸಿಟಿ ಒಳಗೆ ಎಮ್.ಎಡ್ ಸ್ಟಾರ್ಟ್ ಆಯ್ತಲ್ಲ, ದಟ್ ಈಸ್ ಇನ್ 1967. ಆಗ ಅಲ್ಲೊಬ್ಬರು ಡಾಕ್ಟರ್ ಶಿವಾನಂದ ಅಂತ ಇದ್ದರು. ಅವರು ನಾನು ಸುಮಾರು 70 ವರ್ಷದ ಫ್ರೆಂಡ್ಸು. ಅವರು ನಮ್ಮ 5-6 ಕ್ಯಾಂಡಿಡೇಟ್ಸು ನಾನು ಗೈಡ್ ಆಗಿದ್ದೀನಿ, ಅವ್ರದ್ದನ್ನು ನೀವೇ ಮಾಡಬೇಕು ಅಂತ ಹೇಳಿ ಅವರು ಬಲವಂತ ಮಾಡಿದರು. ಹಾಗಾಗಿ ನಾನು ಶುರು ಮಾಡಿದೆ. ವರ್ಷಕ್ಕೆ ಒಂದು 5-6 ಅದು ಕೂಡ ನಾನು ಮಾಡ್ತಾಯಿದ್ದೆ. ಒಂದೊಂದು ಥೀಸಿಸ್ ಅಂದರೆ ಸುಮಾರು 250-300 ಪೇಜು. ಅವಾಗೆಲ್ಲ ಕಂಪ್ಯೂಟರ್ ಇರಲಿಲ್ವಲ್ಲ, ಎಲ್ಲ ಟೈಪ್ ಮಾಡಬೇಕಾಗಿತ್ತು. 3 ಕಾಪಿ ಅಂದರೆ ಕಾರ್ಬನ್ ಕಾಪಿ ಹಾಕ್ಕೊಂಡು ಒಂದೇನೋ ಮಿಸ್ಟೇಕ್ ಆಗಿಬಿಟ್ರೆ, ಮಿಸ್ಟೇಕ್ ಆಯಿತು ಅಂತಂದರೆ ಅದು ಅದನ್ನು ನೀಟಾಗಿ ಬೈಂಡ್ ಮಾಡಿಸಿ ಒಂದು ಕಾಪಿ ಸಬ್ಮಿಟ್ ಮಾಡ್ತಾರೆ ಅವರು. ಅಂಥ ಇದರಲ್ಲಿ ಒಳಗಡೆ ಹೇಗಿರಬೇಕು, ದೇ ಶುಡ್ ನಾಟ್ ಬಿ ಎ ಸಿಂಗಲ್ ಮಿಸ್ಟೇಕ್. ಆ ಥರ ಇದು. ನಾನು ಪ್ರೂಫ್ ರೀಡಿಂಗು ಇದೆಲ್ಲ ಭಾಳ ಚೆನ್ನಾಗಿ ಮಾಡ್ತೀನಿ. ಯಾಕೆಂದರೆ ನಮ್ಮ ಇಂಡಿಯನ್ ಕಾಫಿ ಅಂತ ಹೇಳಿ ಒಂದು ಮ್ಯಾಗ್ಝೈನ್ ಬರ್ತಾಯಿತ್ತು, ಅದನ್ನೆಲ್ಲ ನನಗೆ ಹೇಳೋರು ಅವರು, ನಮ್ಮ ಬಾಸ್. ಅವರು ಡೈರೆಕ್ಟ್ರು ವಿ ಬಾಲು ಅಂಥೇಳಿ, ನೀವೇನು ಸ್ವಲ್ಪ ನೋಡಿಕೊಟ್ಬಿಡಿ ಸರ್ ಅಂತ ಹೇಳೋರು. ಅವರು ಶಿವಾನಂದನವರು ಸರ್ ಈ ಥೀಸಿಸ್ ಇದು ಸಿನಾಪ್ಸಿಸ್ ಅಂತ ಬರೀತಾರೆ. ದಿ ಎಂಟೈರ್ ಬುಕ್ಕಿನ ಇದನ್ನು ಒಂದು 3-4 ಪೇಜಲ್ಲಿ ಅದನ್ನು ನಿಮ್ಗೆ ಯಾವುದು ಗೊತ್ತಿದೆಯಲ್ಲ ನೀವೇ ಬರೆದ್ಬಿಡಿ ಅಂತ ಹೇಳ್ತಾ ಇದ್ರು. ಇದು ಯಾವ ವಯಸ್ಸಲ್ಲಿ ಬರೀತಾ ಇದ್ರಿ? ಯಾವ ವಯಸ್ಸಿನಲ್ಲಿ ಇದನ್ನು ಮಾಡ್ತಾ ಇದ್ರಿ? ಇದು 1967 ಅಂದರೆ 40 ವರ್ಷ. 40 ವರ್ಷ. ಸೊ ಈಗ ಕಾಫಿ ಬೋರ್ಡಲ್ಲಿ ರಿಟೈರ್ ಆದಮೇಲೆ ಅಮೆರಿಕಾಗೆ ಹೋಗಬೇಕು ಅಂತ ಯಾಕೆ ಅನ್ನಿಸ್ತು? ಪುಸ್ತಕಗಳು ಬರಿಬೇಕು ಅಂತ ಯಾಕೆ ಅನ್ನಿಸ್ತು? ಅಮೆರಿಕಾಕ್ಕೆ ಹೋಗ್ಬೇಕು ಯಾಕೆ ಅನ್ನಿಸ್ತು ಅಂದರೆ ನಮ್ಮ ದೇಶ ನೋಡಬೇಕು ಅನ್ನೋ ಕುತೂಹಲ ಇತ್ತು. ರಿಟೈರ್ ಆದಮೇಲೆ ನಮ್ಮ ಮಗಳು ಹೇಳಿದ್ಲು, ನೀನು ಸುಮ್ಮನೆ ವಿಸಿಟರ್ ವೀಸಾದಲ್ಲಿ ಬಂದುಬಿಟ್ರೆ 4 ತಿಂಗಳು 6 ತಿಂಗಳು ಇರಬೇಕು, ಅಲ್ಲಿ ವೆದರ್ ಮೇಲೆ ಡಿಪೆಂಡ್ ಆಗುತ್ತೆ. ಥ್ರೂಔಟ್ 6 ಮಂತ್ಸು ಹೋಗೋಕ್ಕಾಗೋದಿಲ್ಲ ಎಷ್ಟೋ ಕಡೆಗೆ ಅಂಥೇಳಿ. ಗ್ರೀನ್ ಕಾರ್ಡ್ ಹೋಲ್ಡರ್ ಬಂದುಬಿಟ್ರೆ ನೀನು ಎಷ್ಟು ದಿವಸ ಬೇಕಾದ್ರೂ ಇರ್ಬೋದು, ಅವಾಗ ಎಲ್ಲ ಕಡೆಗೂ ಹೋಗ್ಬರ್ಬೋದು ಅಂತ ಒಂದು ಹೇಳಿದ್ಲು. ಹಾಗಾಗಿ ನಾನು ತಡೆದೆ. 1 ವರ್ಷ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅಂತ. ಆಮೇಲೆ 1 ವರ್ಷ ಆದಮೇಲೆ ಹೋದೆ. ಇದಾಗಿ 5 ವರ್ಷ ಆದಮೇಲೆ ಐ ಬಿಕಮ್ ಎ ಸಿಟಿಸನ್. ಓಕೆ. ಸೊ ಹೆಂಗೆ ಶುರು ಮಾಡಿದ್ರಿ? ಅಲ್ಲಿ ಕೆಲಸ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಕೆಲಸ ಮಾಡಬೇಕು ಅಂದರೆ ಏನಾದ್ರು ದುಡಿಲೇಬೇಕಲ್ಲ, ಏನೋ ಟೆನ್ಷನ್ ಬರ್ತಿತ್ತಲ್ಲ ಇಲ್ಲಿ. ಅದು ಇಲ್ಲಿ ದುಡ್ಡು ಅಲ್ಲಿ ಏನೇನೋ ಪ್ರಯೋಜನ ಇಲ್ಲ. ಈ ರೂಪಾಯಿ ತೊಗೊಂಡೋದ್ರೆ ಇಲ್ಲಿ 200-300 ರೂಪಾಯಿ ಕೊಟ್ಟರೆ ಹೇರ್ ಕಟ್ಟು ಆಗುತ್ತೆ. ಅಲ್ಲಿ ನಾವು $20 ಕೊಡ್ತೀವಿ, ಪ್ಲಸ್ $2 ಅವನಿಗೆ ಟಿಪ್ಸು. ಓಕೆ. ಅದನ್ನು ಮಗಳ ಮನೇಲಿ ಇದ್ರೂ ಕೂಡ ಏನೋ ಒಂದು ವರ್ಷ ಇದ್ದರೂ ಪರವಾಗಿಲ್ಲ. ಆಮೇಲೂ ಕೂಡ ಹೇರ್ ಕಟ್ಗೂ ದುಡ್ಡು ಕೊಡಿ ಅಂತ ಅವ್ರನ್ನ ಕೇಳೋಕ್ಕಾಗುತ್ತೆ? ನನಗಂತೂ ಅವಮಾನ ತೀರಾ. ಅದಕ್ಕೋಸ್ಕರ ಏನಾದರೂ ಚಿಂತಿಲ್ಲ, ಮ್ಯಾನ್ಯುಯಲ್ ವರ್ಕ್ ಆದರೂ ಚಿಂತಿಲ್ಲ, ನಾನು ಮಾಡಲೇಬೇಕು ಕೆಲಸನ ಅಂತಂತ ಇದಾಯಿತು. ಎಷ್ಟು ವಯಸ್ಸಿನಲ್ಲಿ? ಇದು 72ನೇ ವಯಸ್ಸಿನಲ್ಲಿ.
ಸೊ ಈ 58ರಿಂದ 72ನೇ ವಯಸ್ಸುವರೆಗೂ ಏನು ಮಾಡಿದ್ರಿ? ಆಗ ಇದು ಮಹಾಬೋಧಿ ಸೊಸೈಟಿ, ಬ್ರಾಹ್ಮಣ ಮಹಾಸಭ, ಅಲ್ಲಿ 2-3 ವರ್ಷ ಕೆಲಸ ಮಾಡಿದೆ. ಆಮೇಲೆ ಸಪ್ತರ್ಷಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂತ ಸ್ಟಾರ್ಟೆಡ್ ಬೈ ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್, ಅಲ್ಲಿ ಒಂದು ವರ್ಷ ಕೆಲಸ ಮಾಡಿದೆ. ಅದು ರಿಜಿಸ್ಟರ್ ಆಗೋದಕ್ಕಿಂತ ಮುಂಚಿತವಾಗಿ ನಾನು ಅವರ ಅಕೌಂಟ್ಸ್ ಎಲ್ಲ ಬರ್ಕೊಡ್ತಾ ಇದ್ದೆ. ಆಮೇಲೆ ರಿಜಿಸ್ಟರ್ ಆಯಿತು, ಸರ್ ನಿಮಗೆಲ್ಲ ಗೊತ್ತಿರೋದ್ರಿಂದ ನೀವೇ ಸೆಕ್ರೆಟರಿಯಾಗಿ ಕಂಟಿನ್ಯೂ ಮಾಡಬಾರ್ದು ಅಂತ. ಹಾಗಾಗಿ 1 ವರ್ಷ ಮಾಡಿದೆ. 1993ನಲ್ಲಿ ನನಗೊಂದು ಆಕ್ಸಿಡೆಂಟ್ ಆಗಿಬಿಡ್ತು. ಅದು ಹಿಪ್ ಅದು ಹೊರಗೆ ಬಂದ್ಬಿಟ್ಟು ಕಟ್ಟಾಗ್ಬಿಡ್ತು. ಒಂದು ಅರ್ಧ ಇಂಚು ಕೂಡ ಕಾಲು ಜರುಗಿಸೋಕ್ಕಾಗ್ತಿರ್ಲಿಲ್ಲ. ಅದು ಆ ಹಿಪ್ಪಲ್ಲಿ ಹೊರಗಡೆ ಬಂದುಬಿಟ್ಟಿದೆ, ಕಟ್ಟಾಗ್ಬಿಟ್ಟಿದೆ. 10 ದಿವಸಕ್ಕೆ ನಾನು ಅವ್ರು ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ದೆ. ಆ ಡಾಕ್ಟ್ರು, ಏನು ಇವರಿಗೆ ನಾನು ಆಪ್ರೇಷನ್ ಮಾಡಿದ್ದು ಅಂತ ಕೇಳ್ತಾಯಿದ್ರು. ಸೊ ಈಗ ಎಲ್ಲರೂ ಇವತ್ತಿನ ಜನ್ರೇಷನಲ್ಲಿ ಕಾರ್ಪೊರೇಟ್ ವರ್ಲ್ಡ್ನಲ್ಲಿ 45ನೇ ವರ್ಷಕ್ಕೆ ರಿಟೈರ್ ಆಗ್ತೀವಿ, 50ನೇ ವರ್ಷಕ್ಕೆ ರಿಟೈರ್ ಆಗ್ತೀವಿ. ಈಗ ನಿಮ್ಮ ಕಾಲಕ್ಕೆ 58ಕ್ಕೆ, ಇವಾಗ 60 ವರ್ಷಕ್ಕೆ ರಿಟೈರ್ಮೆಂಟ್ ಮುಗೀತು. ಇನ್ನು ಆಮೇಲೆ ಏನಿದ್ರು ಮಕ್ಕಳು, ಮರಿ, ಜೀವನ, ಸಂಸಾರ, ಆಧ್ಯಾತ್ಮ ಈ ಥರ ಯೋಚನೆ ಮಾಡ್ತಾರೆ. ನೀವು 72ನೇ ವಯಸ್ಸಿಗೆ ದೇಶ ಸುತ್ತಬೇಕು, ಪುಸ್ತಕ ಬರೀಬೇಕು ಅಂತ ಯಾಕೆ ಅಂದ್ಕೊಂಡ್ರಿ? ಯಾಕೆ ಅಂದ್ಕೊಂಡ್ರು ಅಂದರೆ ಸೋಮಾರಿಯಾಗಿ ಕೂತಿರೋ ನಂಗೆ ಇಷ್ಟ ಇಲ್ವಲ್ಲ. ನಮ್ಮ ಗ್ರೇಡಲ್ಲೇ ರಿಟೈರ್ ಆಗಿರೋರು ಇಲ್ಲೊಂದು ಸೋಮಾರಿ ಕಟ್ಟೆ ಇದೆ, ಫೋರ್ತ್ ಬ್ಲಾಕಲ್ಲಿ, ಅಲ್ಲಿ ಬಂದು ಕೂತಿರ್ತಾರೆ. 9-9:30 ಬಂದು ಕೂತ್ಬಿಟ್ರೆ 1:30 ತನಕ ಇರ್ತಾರೆ. ಸುಮ್ಮನೆ ಗಾಸಿಪಿಂಗು, ಅವ್ರ ಹಾಗೆ ಇವರಿಗೆ ಏನೋ ಒಂದು ದಿವಸ 2 ದಿವಸ ಅದ ಪರವಾಗಿಲ್ಲ ಅನ್ನಲ್ಲ. ಜೀವನೂ ಎಲ್ಲ ನಿಮಗೆ ಕಾಯಿಲೆ ಕಸಾಲೆ ಇದ್ದರೆ ನೀವೇನು ಮಾಡೋಕ್ಕಾಗಲ್ಲ. ದೇರ್ ಇಸ್ ನೋ ಚಾಯ್ಸ್. ಕಾಯಿಲೆ ಕಸಾಲೆ ಇಲ್ಲದೇ ಹೆಲ್ತ್ ವೈಸ್ ನೀವು ಸರಿಯಾಗಿದ್ದರೆ ಯಾಕೆ ಬೇರೆ ಏನಾದ್ರು ಕೆಲಸ ಮಾಡಬಾರ್ದು? ನೀವು 8 ಗಂಟೆ ಕೆಲಸ ಮಾಡಬೇಕಾಗಿಲ್ಲ, ಒಂದು 2 ಗಂಟೆ 3 ಗಂಟೆ ಇವನು ವಾಲಂಟಿಯರ ಮಾಡಿ ಎಲ್ಲರೂ ಕೆಲಸನ ಪರವಾಗಿಲ್ಲ, ಟು ಕೀಪ್ ಯುವರ್ ಸೆಲ್ಫ್ ಹೆಲ್ತಿ. ಹಾಗಲ್ಲದೆ ಥ್ರೂ ಔಟ್ ಮತ್ತೆ ಮನೆಗೆ ಹೋಗ್ತಾರೆ, ಊಟ ಮಾಡ್ತಾರೆ, 4 ಗಂಟೆವರೆಗೆ ರೆಸ್ಟ್ ತೊಗೋತಾ ಇರ್ತಾರೆ. ಕಾಫಿ ಕುಡಿದ್ಬಿಟ್ಟು ಬಂದುಬಿಟ್ರೆ ಅಲ್ಲಿ ಸೋಮಾರಿ ಕಟ್ಟೆಗೆ ಮತ್ತೆ 8 ಗಂಟೆ ತನಕಲೂ ಅಲ್ಲೇ ಕೂತಿರ್ತಾರೆ. ಬರೀ ಗಾಸಿಪಿಂಗ್, ಅವರು ಬದಿ ಇದ್ದಾನೆ. ಇನ್ನೇನು ಬೇರೆ ಯೋಚನೆನೇ ಇಲ್ವಾ ಮಾಡೋದಕ್ಕೆ? ಸೊ ಈಗ ಪ್ರೊಫೆಷ್ನಲ್ ಲೈಫಲ್ಲಿ ನೀವು ಕೆಲಸ, ಕಾಫಿ ಬೋರ್ಡಲ್ಸ್ ಕೆಲಸ ಶುರು ಮಾಡ್ತೀರಿ, ಅಲ್ಲಿ ರೊಟೀನ್ ಮುಗಿಸ್ತೀರಿ, ರಿಟೈರ್ ಆಗ್ತೀವಿ. ಆಮೇಲೆ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಕೆಲಸ ಮುಗಿಸಿ 72ನೇ ವಯಸ್ಸಿಗೆ ಅಮೆರಿಕಾಗೆ ಹೋಗ್ತೀರಿ, ಅಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತೀರಿ, ಪುಸ್ತಕಗಳು ಬರೆಯೋಕ್ಕೆ ಶುರು ಮಾಡ್ತೀರಿ. ಇನ್ನೂ ಹೀ ಈಸ್ ಸ್ಟಿಲ್ ವರ್ಕಿಂಗ್ ಎಟ್ 100, ಹೀ ಈಸ್ ಸ್ಟಿಲ್ ವರ್ಕಿಂಗ್. ಸೊ ಇದು ಪ್ರೊಫೆಷ್ನಲ್ ಲೈಫ್ ಜರ್ನಿ ಆಯಿತು. ಇದು ಬಿಟ್ಟು ನಿಮ್ಮ ಪರ್ಸನಲ್ ಲೈಫಿಗೆ ಬರೋದಾದರೆ ಪ್ರೀ ಇಂಡಿಪೆಂಡೆಂಟ್ ಎರಾದಲ್ಲಿ ನೀವು ಹುಟ್ಟಿರೋದು. ಸೊ ನೀವೇ ಹೇಳಿದ್ರಿ ನಾನು ಇಂಡಿಪೆಂಡೆನ್ಸ್ ಮೂಮೆಂಟಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೆ ಅಂತ. ಸೊ ಹೇಗೆ ಪಾರ್ಟಿಸಿಪೇಟ್ ಮಾಡಿದ್ರಿ? ನಿಮ್ಮ ಎಕ್ಸ್ಪೀರಿಯನ್ಸ್ ಆವಾಗ ಹೇಗಿತ್ತು? ಆವಾಗ ಹೇಗಿತ್ತು ಅಂದರೆ ಬರೀ ಒಂದು ಹುಮ್ಮಸ್ಸು. ಎಷ್ಟು ವಯಸ್ಸು ನಿಮ್ಗೆ ಆವಾಗ? ದಟ್ ಈಸ್ ಇನ್ 1942. ದಟ್ ಈಸ್ 42 ಅಂತಂದರೆ ನಾನು ಇನ್ನೂ ಓದ್ತಾ ಇದ್ದೆ. ಸರಿ, ಎಲ್ಲರೂ ಕಾಂಗ್ರೆಸ್ ಮೂಮೆಂಟಿಗೆ ಸೇರಬೇಕು ಇದು ಅಂಥೇಳಿ ಮಹಾತ್ಮ ಗಾಂಧಿಯ ಒಂದು ಡೈರೆಕ್ಷನ್ನು ಬಂದ್ಬಿಡ್ತು. ಸೊ ಎಲ್ಲ ಹುಡುಗರು ಸೇರಿದ್ರು, ನಾವು ಸೇರ್ಕೊಂಡ್ಬಿಟ್ಟು ಮಾತ್ರಾಗೆ. ಸೊ ಹೇಗಿತ್ತು ಅವಾಗ? ಅಂದರೆ ನಮಗೆ ಈ ಸಿನಿಮಾಗಳಲ್ಲಿ ನೋಡ್ತೀವಿ, ಪುಸ್ತಕಗಳಲ್ಲಿ ಕೇಳ್ತೀವಿ, ಓದಿದ್ರೆ ನಮ್ಗೆ ಗೊತ್ತಾಗುತ್ತೆ ಬ್ರಿಟಿಷರ್ಸ್ ನಮ್ಮನ್ನು ಆಳ್ತಾ ಇದ್ರು, ನಮಗೆ ಪ್ರತಿಯೊಂದು ಆ್ಯಕ್ಟಿವಿಟಿ ಮಾಡಬೇಕು ಅಂದರೂ ಯಾರದ್ದೋ ಪರ್ಮಿಷನ್ ಬೇಕಿತ್ತು. ಸೊ ಜೀವನ ಹೇಗಿತ್ತು ಆವಾಗ? ಜೀವನ ಏನು ಅಂಥ ಕಷ್ಟದ ಇದರಲ್ಲಿ ಏನೂ ಇರಲಿಲ್ಲ. ಅದು ಒಂದೇ ಒಂದು ಉದ್ದೇಶ. ಆವಾಗ ಕಾಂಗ್ರೆಸ್ ಮೂಮೆಂಟು ನಮಗೆ ಇಂಡಿಪೆಂಡೆನ್ಸ್ ಬೇಕು ಅಂತ ಅನ್ನೋದು. ಅದು 1947ನಲ್ಲಿ ಇಂಡಿಪೆಂಡೆನ್ಸೇ ಬೇಕು ಅಂತ ಹೇಳಿದ್ದ. ಆವಾಗ ಅರ್ಧಂಬರ್ಧ ಆಗಿತ್ತು. 42 ಮೂಮೆಂಟಲ್ಲಿ ಗಾಂಧಿಯಲ್ಲಿ ಹೋಗಿ ಮೀಟಿಂಗ್ ಮಾಡಿ ಅದೆಲ್ಲ, ನೆಹರು ಅವರೆಲ್ಲರೂ, ವಲ್ಲಭಾಯ್ ಪಟೇಲ್ ಅವರೆಲ್ಲ ಆ ಇದರಲ್ಲಿದ್ದರು. ಸೊ 47ನಲ್ಲಿ ಕಂಪ್ಲೀಟ್ ಇಂಡಿಪೆಂಡೆನ್ಸು ಬಂತು. ಇಂಡಿಪೆಂಡೆನ್ಸ್ ಬಂತು ಅಂದರೆ ಅವಾಗೇನೋ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು. ಆದರೆ ಇಂಡಿಪೆಂಡೆನ್ಸ್ ಬಂದಿರೋದು ಇವತ್ತಿನ ರಾಜಕೀಯಕ್ಕೆ ಹೋಲಿಸ್ಕೊಂಡ್ರೆ ಏನೇನೂ ಪ್ರಯೋಜನ ಇಲ್ಲ.
ಅವಾಗೆ ಚೆನ್ನಾಗಿ. ಲಂಚ್ ಅಷ್ಟೊತ್ತು ಅಷ್ಟೊಂದು ಇರಲಿಲ್ಲ ಅವಾಗೆಲ್ಲ. ಈವನ್ ಬ್ರಿಟಿಷರ್ ಕಾಲದಲ್ಲೂ ಪಂಕ್ಚುಯಾಲಿಟಿ ಲಂಚ್ ಅಷ್ಟೊತ್ತು ಈ ಥರ ಇರಲಿಲ್ಲ. ಈಗ ಈ ನೋಡಿ ಅಮೆರಿಕಾದಲ್ಲಿ 100% ಟ್ಯಾಕ್ಸು ತೊಗೊಂಡ್ರೆ 80% ಆಫ್ ದಿ ಟ್ಯಾಕ್ಸ್ ವಿಲ್ ಬಿ ಯೂಸ್ಡ್ ಫಾರ್ ದಿ ವೆಲ್ಫೇರ್ ಆಫ್ ದಿ ಪೀಪಲ್. ಇನ್ನು 20% ಖರ್ಚಾಗುತ್ತೆ. ಇಲ್ಲಿ ಅದೇ ಕ್ವೈಟ್ ರಿವರ್ಸ್. ಇಲ್ಲಿ 80% ಸ್ವಾಹ ಮಾಡ್ತಾರೆ, ಇನ್ನು 20% ಇದಾಗ್ತಾರೆ. ಇವತ್ತು ಹಾಕಿ ಟಾರ್ ರೋಡು ಇನ್ನು 1.5 ತಿಂಗಳಲ್ಲಿ ಗುಂಡಿ ಬಿದ್ದಿರುತ್ತೆ. ಅಲ್ಲದೆ ಕ್ವಾಲಿಟಿ ಆಫ್ ದಿ ಲೈಫ್ ಹಾಗಾಗಿದೆ. ಸೊ ಕ್ವಾಲಿಟಿ ಆಫ್ ಲೈಫ್ ಇವಾಗ ನೀವು ನನಗೆ ಗೊತ್ತಿರೋ ಹಾಗೆ 3-4ನೇ ಜನರೇಷನ್ನ ನೋಡ್ತಾ ಇದ್ದೀರಾ ಇವಾಗ. ಸೊ ನೀವು ಯಂಗಾಗಿದ್ದಾಗಿದ್ದ ಕ್ವಾಲಿಟಿ ಆಫ್ ಲೈಫ್ಗೂ ಇವತ್ತಿರೋ ಕ್ವಾಲಿಟಿ ಆಫ್ ಲೈಫ್ಗೂ ಏನು ಡಿಫ್ರೆನ್ಸ್ ಕಾಣಿಸ್ತಾ ಇದೆ? ಕ್ವಾಲಿಟಿ ಆಫ್ ಲೈಫ್ ಅಂದರೆ ಅವಾಗ ನಮಗೆ ರಿಕ್ವೈರ್ಮೆಂಟ್ಸು ಕಂಟೆಂಟ್ಮೆಂಟ್ ಇತ್ತು. ಕಂಟೆಂಟ್ಮೆಂಟಿಂದ ನಮಗೆ ರಿಕ್ವೈರ್ಮೆಂಟ್ ಕಮ್ಮಿ ಆಗುತ್ತೆ. ನಮಗೆ ಇಷ್ಟ ಇದ್ರು ಇವಾಗ ನೋಡಿ ನಾನು ಹೇಳ್ತೀನಿಲ್ಲ, SLC ಮುಗಿಸಿ ಹೋಗುವವರೆಗೂ ನನಗೆ ಕಾಲೇಜ್ ಚಪ್ಪಲಿ ಇರಲಿಲ್ಲ. ಬರೀ ಕಾಲಿನಲ್ಲಿ ಹೋಗ್ತಾ ಇದ್ದೆ, ಒಂದು ಪಂಚೆ ಉಟ್ಕೊಂಡ್ಬಿಟ್ಟು. ಅವಾಗ ಪ್ಯಾಂಟು ಇರಲಿಲ್ಲ, ಪೈಜಾಮನೂ ಇರಲಿಲ್ಲ. ಹಾಗಿತ್ತು. ಈಗ ನಮ್ಮ ಮಕ್ಕಳಿಗೆ ಒಂದು ರೂಮ್ ಬರ್ತಿ ಆಟೋ ಸಾಮಾನುಗಳು, ಒಂದು ರೂಮ್ ಬರ್ತಿ ಅವರ ಡ್ರೆಸ್ಸುಗಳು, ತರವಾರಿ ಡ್ರೆಸ್ಸು. ಅವರು ಸ್ವಲ್ಪ ದೊಡ್ಡವರಾದಮೇಲೆ ಅದು ಬೇಕಿಲ್ಲ ಅವ್ರಿಗೆ. ಇನ್ನೊಬ್ರಿಗೆ ಕೊಡೋಕೆ ಎಲ್ಲರ ಮನೇಲೂ ಹಾಗೆ ಆಗಿರುತ್ತೆ. ಅದೇನು ನಾವೇನು ಮಾಡಬೇಕು? ಅದೆಲ್ಲ ಅಪ್ರಯೋಜಕ. ಸೊ ಅಗತ್ಯತೆಗಳು ಜಾಸ್ತಿ ಆಗ್ತಾ ಇದೆ. ನಾವು ಏನೋ ಒಂದು ಮಕ್ಕಳಿಗೆ ಬಟ್ಟೆ ತರ್ತೀವಿ, ನಾನು ಐ ಡೋಂಟ್ ಲೈಕ್ ದಿಸ್ ಕಲರ್ ಅಂದರೆ ಅದು ವಾಪಸ್ ಕೊಡೋಕ್ಕೆ ಅರ್ಧ ದಿವಸ ಬೇಕು ನಮಗೆ ಹೋಗೋದಕ್ಕೆ. ಅಲ್ಲಿ ಲೈನಲ್ಲಿ ನಿಂತ್ಕೋಬೇಕು. ಸೊ ಬೇರೆ ಮನುಷ್ಯನ ಆಲೋಚನೆಯಲ್ಲಿ ಏನೇನು ಬದಲಾವಣೆ ಆಗಿದೆ ಅಂತ ನಿಮ್ಗೆ ಅನ್ಸುತ್ತೆ? ಮನುಷ್ಯನ ಆಲೋಚನೆ ಅದು ಹೇಳೋಕ್ಕೆ ಸಾಧ್ಯವಿಲ್ಲ. ದಿನಂಪ್ರತಿ ಏನೇನು ಒಂಚೂರು ಹೊಸ್ದಾಗಿ ಕಾಣುತ್ತೋ ಅದು ತಗೋಬೇಕು, ಆ ಥರ ಒಂದು ಮನಸ್ಸು ಬಂದುಬಿಟ್ಟಿರುತ್ತೆ. ಡೆವಲಪ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಆ ಥರ ಇದನ್ನು. ಹಿಂದಿನ ಇದನ್ನು ಯೋಚನೆ ಮಾಡೋದಿಲ್ಲ. ಅಥವಾ ನಾವು ಹೇಗೆ ಇಲ್ಲಿವರೆಗೂ ಬಂದಿದ್ದೀವಿ, ನಮ್ಮ ಪೇರೆಂಟ್ಸು ಹೇಗೆ ನೋಡ್ತಾ ಇದ್ರು ಏನು ಅಂತ ಅದರ ಕಡೆ ಯೋಚನೆ ಇರಲ್ಲ. ಏನು ಕಂಡದ್ದು ಇದು ಇದು ಅಂತ ಬೇಕು. ಅವರು ತಂದು ತಂತಾಯಿಗಳನ್ನು ಕೇಳೋದು. ತಂತಾಯಿಗಳಿಗೆ ಅವರಿಬ್ಬರು ಗಂಡ ಹೆಂಡತಿ ಅಯ್ಯೋ ಏನಪ್ಪ ಏನ 100 ರೂಪಾಯ ತಗೋ ಕೊಟ್ಬಿಡ್ತಾರೆ. ನಮ್ಮಿಂದ ದೂರ ಹೋಗ್ಬಿಟ್ರೆ ಸಾಕು ಅಂತ. ಇನ್ನು ಜೀವನ ಶೈಲಿ ಹೇಗೆ ಬದಲಾಗಿದೆ? ಜೀವನದ ಶೈಲಿ ನಾವು ಮಾಡ್ತಾ ಇದ್ದ ಆಕ್ಟಿವಿಟೀಸ್ ಆಗಿರ್ಬೋದು, ನಾವು ಕೆಲಸ ಮಾಡ್ತಾ ಇದ್ದಿದ್ದ ರೀತಿ ಆಗಿರ್ಬೋದು, ಏನೇನು ಬದಲಾವಣೆ ಆಗಿದೆ ಅನ್ಸುತ್ತೆ? ಕೆಲಸ ಮಾಡುವುದರಲ್ಲಿ ಅಂಥ ಬದಲಾವಣೆ ಏನು ಕಾಣೋದಿಲ್ಲ. ನಾನು ಒಬ್ಬರು ರಿಟೈರ್ಡ್ ಜಡ್ಜ್, ಅವ್ರಿಗೆ 2 ಕಣ್ಣು ಕಾಣ್ತಾ ಇರಲಿಲ್ಲ. ಅವ್ರ ಮನೆಗೆ ಪೇಪರ್ ಓದೋದಕ್ಕೆ ಹೋಗ್ತಾ ಇದ್ದೆ. ದಟ್ ಈಸ್ ಇನ್ 43-44 ಹೋಗ್ತಾ ಇದ್ದೆ. ಹೋಗಿ ಅವಾಗ ಇದರಲ್ಲಿ ಒಬ್ಬ ಲಾಯರ್ದು ಕೊಲೆ ಆಗಿಬಿಟ್ಟಿತ್ತು ಗಾಂಧಿನಗರದಲ್ಲಿ. ಅದರ ಎಂಟೈರ್ ಪ್ರೊಸೀಡಿಂಗ್ಸು ಪೇಪರಲ್ಲಿ ಬರೋದು, ಹಿಂದೂ ಪೇಪರಲ್ಲಿ ಕಂಪ್ಲೀಟು ಪ್ರೊಸೀಡಿಂಗ್ಸ್ ಎಲ್ಲ ಡೇ ಟು ಡೇ ಅಲ್ಲಿ ಏನಾಗ್ತಾ ಇದೆ ಅನ್ನೋದು. ಅದನ್ನು ಬಿಕಾಸ್ ಹಿ ವಾಸ್ ಇಂಟ್ರೆಸ್ಟೆಡ್, ನಾವು ಓದಿ ಹೇಳಬೇಕು ಅವರಿಗೆ. ತಿಂಗಳಿಗೆ 700 ರೂಪಾಯಿ ಕೊಡೋರು ಓದೋದಕ್ಕೆ. ಸುಮಾರು 1.5 ಗಂಟೆ ಹಿಡಿತಾ ಇತ್ತು. ಗಂಟಲು ಕೂದೋಗ್ಬಿಡ್ದು ಹಾಗೆ. ಆಮೇಲೆ ಅದು ಓದಿ ಮುಂದಿನ ದಿನ ಹೆಡ್ಡಿಂಗ್ ಓದೋದು. ಎಸ್ ಅಂದರೆ ಓದಬೇಕು, ನೋ ಇಫ್ ಹೀ ಇಸ್ ನಾಟ್ ಇಂಟ್ರೆಸ್ಟ್, ನೋ ಅಂದರೆ ನೆಕ್ಸ್ಟ್ ಹೆಡ್ಡಿಂಗು ಓದಬೇಕು. ಹಾಗೆ 7-8 ತಿಂಗಳಿಗೆ ಕೆಲಸ ಮಾಡ್ತಾ ಇದ್ದೆ. ಈ ಥರ ಕೆಲಸ ಹೆಂಗೆ ಹುಡುಕ್ತೀರಿ ನೀವು ಅಂತ? ಆಮೇಲೆ 6 ತಿಂಗಳು ನ್ಯಾಷನಲ್ ಕಾಲೇಜಲ್ಲಿ ಟೈಪ್ ರೈಟಿಂಗ್ ಆದಮೇಲೆ ಅಲ್ಲಿ ಕೆಲಸ ಮಾಡಿದೆ. ಆಮೇಲೆ ಫಸ್ಟು ಇದು ದೇಶಬಂಧು ಅಂತೇಳಿ ಒಂದು ಪತ್ರಿಕೆ ಬರ್ತಾಯಿತ್ತು. ವೆಂಕಟರಾವ್ ಅಂಥೇಳಿ ಈ ದಿ ಹೇರ್ ಆಫ್ TP ಕೈಲಾಸಂ, ಅವರು ರನ್ ಮಾಡ್ತಾಯಿದ್ರು ಇದನ್ನು. ಅಲ್ಲಿ ಕೆಲಸಕ್ಕೆ ಸೇರಿದೆ. ತಿಂಗಳಿಗೆ 15 ರೂಪಾಯಿ ಸಂಬಳ. ಸರಿ, 20 ದಿವಸ ತಿಂಗಳಿಗೆ 15 ರೂಪಾಯಲ್ಲಿ ಸಂಬಳ.
ಒಂದು 15 ದಿವಸ ಏನೋ ಕೆಲಸ ಮಾಡಿದ್ದೆ. 9 ರೂಪಾಯಿ ಬಂದ್ಬಿಡ್ತು. ನನಗೆ ಖುಷಿಯೋ ಖುಷಿ. ನಾನು ಸಂಪಾದನೆ ಮಾಡಿದ್ದು ಅಲ್ವಾ? ಇವತ್ತಿನ ಜನರೇಷನಲ್ಲಿ ಈ ಖುಷಿ ಕಾಣಲ್ಲ. ಯಾಕೆ ಖುಷಿ ಕಾಣಲ್ಲ? ಅದೇನೆ, ಕಂಟೆಂಟ್ಮೆಂಟ್ ಇಲ್ಲ. ಯಾವುದಕ್ಕೂ ಬೇಕು ಬೇಕು ಬೇಕು, ಅದು ಬೇಕು ಇದು ಬೇಕು. ಇವತ್ತಿನ ನಿಮಗೆ ಅನಿಸುತ್ತೆ ಇದೊಂದು ಅವ್ರಲ್ಲಿ ಎಂಥ ಚೆನ್ನಾಗಿದೆ ಅಂತ ಮಿಕ್ಸಿ ತಂದಿದ್ದಾರೆ, ಅಯ್ಯೋ ನಾವು ಒಂದು ತರಬೇಕು. ಆಯಿತು, ಅವ್ರ ಮೇಲೆ ತಂದಿದ್ರು ನೀವು ತರಬೇಕು. ನೀವು ಕೆಲಸ ಮಾಡಬೇಕು ಅನ್ನೋ ಇದು ಆ ಬುದ್ಧಿ ಹೋಗ್ಬಿಟ್ಟಿದೆ ನಿಮಗೆ. ಎಲ್ಲ ನಿಮಗೆ ಹೊಸದು ಬೇಕು, ಮಾಡಬೇಕು. ಹಾಗಾಗಿ ಏನಾಗುತ್ತೆ ಅಂತಂದರೆ ಮೆಂಟಲ್ ಪವರ್ ಕಮ್ಮಿ ಆಗ್ತಾ ಇರುತ್ತೆ. ಫಿಸಿಕಲ್ ಆ್ಯಕ್ಟಿವಿಟೀಸ್ ಏನೂ ಇರೋದಿಲ್ಲ. ಎಲ್ಲಕ್ಕೂ ಕೈ ನೋವು, ಮೈಕೈ ನೋವು. ಹೇಳ್ತೀನಿಲ್ಲ, ನೀವು ಹೋಗಿ ಡಾಕ್ಟ್ರ್ ಹತ್ರ, ಅಯ್ಯೋ ಈ ಕಡೆ ಭುಜ ನೋಡಿ ಎಷ್ಟೋ ಇದಾಗ್ಬಿಟ್ಟಿದೆ. ಹೌದಾ, ನೀವು ಒಂದು ವಾರ ಈ ಇಲ್ಲೊಂದು ಚಕ್ರ ಇದೆ ನೋಡಿ, ಈ ಹ್ಯಾಂಡ್ಲು ಇಟ್ಕೊಂಡು ಹೀಗೆ ತಿರುಗಿಸಿ 20 ದಿವಸ ತಿರುಗಿಸಿ, ನಿಮಗೆ ವಾಸಿ ಆಗಿಬಿಡುತ್ತೆ. ನಾವು ಆ ಸುತ್ತೋದಕ್ಕೂ ನಾವೇ ದುಡ್ಡು ಕೊಡಬೇಕು. ಆಯ್ತು, ನಮ್ಮ ಮನೇಲಿ ಬೀಸೋದು ಕುಟ್ಟು ಇವತ್ತಿನ ಇದರಲ್ಲಿ ಮಿಕ್ಸಿ ಎಲ್ಲ ಬಂದಿದೆ, ಪರವಾಗಿಲ್ಲ, ಅದನ್ನು ಉಪಯೋಗಿಸ್ತಾ ಇದ್ದೀರಿ ಕಾಣುತ್ತೆ. ಹಾಗೆ ಎಲ್ಲದಕ್ಕೂ ನೀವು ಇನ್ಸ್ಟ್ರೂಮೆಂಟನ್ನೇ ಬೇಕು. ಹೇಳ್ತೀನಲ್ಲ, ಮೇರಿಲ್ಯಾಂಡಲ್ಲಿ ಹೋಗಿದ್ದೆ ಇದಕ್ಕೆ ಸಾಕೊಳ್ಳೋದಕ್ಕೆ. ಅದು ಒಂಥರ ಕೊಳವೆ ಇದ್ದಂಗಿದೆ. ಅಲ್ಲಿ ಕಾಲು ಇಟ್ಕೊಂಡ್ಬಿಟ್ಟು ಸಾಕ್ಸು ಅದಕ್ಕೆ ಸ್ಟಿಕ್ ಮಾಡಿ, ಇಲ್ಲೊಂದು ಪುಲ್ ಇರುತ್ತೆ, ಪುಲ್ ಮಾಡಿಬಿಟ್ಟು ಚಕ್ ಅಂತ ಬಂದ್ಬಿಡುತ್ತೆ ಸಾಕ್ಸು. ಸರಿ, ಅದಕ್ಕೂ ಕೂಡ ನಮಗೆ ಸಾಕೋದಕ್ಕೂ ನನಗೆ ಅಷ್ಟು ನಿಶ್ಚರ್ಯ ಇದೆ ತೀರ. ಹೀಗಾಗಿ ಹೋಗ್ತಾ ಅಂತ ಹೇಳ್ತೀನಿಲ್ಲ, ನೀವು ಇವತ್ತಿನ ಏನು ಕಷ್ಟ ಬಂದಿದೆ ಬಾಯಲ್ಲಿ ಹಾಕ್ಕೊಂಡಿರುತ್ತೆ, ನೀವೇ ಒಗಿಬೇಕು, ಇನ್ಯಾರು ಮಾಡಬೇಡ, ನೀವೇ ನುಗ್ಬೇಕು. ಅದಕ್ಕೂ ನೀವು ಮೆತ್ತಗಿರೋ ಆಹಾರನ ಚೂಸ್ ಮಾಡ್ಕೊಂಬಿಡ್ಬೋದು ಒಳಗಡೆ ಹಾಕೊಳಕ್ಕೆ. ನಮ್ಮ ಮರಿಮಕ್ಕಳ ಕಾಲಕ್ಕೆ ಅದಕ್ಕೂ ಏನಾದ್ರು ಒಂದು ಬರುತ್ತೋ ಏನೋ ಇನ್ಸ್ಟ್ರೂಮೆಂಟು ಊಟ ಮಾಡ್ಸೋಕ್ಕೆ. ಸೊ ಈಗ 100ನೇ ವಯಸ್ಸು, ಒಂದು ಡಯಾಬಿಟಿಸ್ ಇಲ್ಲ, ಒಂದು BP ಇಲ್ಲ, ಒಂದು ಕಾಯಿಲೆ ಇಲ್ಲ, ಇವತ್ತಿಗೂ ನಿಮ್ಮ ಕೆಲಸ ನೀವೇ ಮಾಡ್ಕೋತೀರಾ, ನಿಮ್ಮ ಅಡುಗೆ ನೀವೇ ಮಾಡ್ಕೋತೀರಾ, ಇವತ್ತಿಗೂ ಕೆಲ್ಸಕ್ಕೆ ಹೋಗ್ತೀರಾ. ಇಷ್ಟು ಹೆಲ್ತನ್ನು ಹೇಗೆ ಮೇಂಟೈನ್ ಮಾಡಿದ್ದೀರಾ? ಎಲ್ಲ ಮೊದಲಿಂದ ನಾನು ಸೋಮಾರಿಯಾಗಿ ಕೂತಿರೋಕ್ಕೆ ಇಷ್ಟ ಇಲ್ಲ, ಏನಾದ್ರು ಒಂದು ಕೆಲಸ ಮಾಡ್ತಲೇ ಇದ್ದೆ. ಸೊ ಪ್ರತಿದಿನ ನಿಮ್ಮನ್ನು ನೀವು ಚಟುವಟಿಕೆಯಲ್ಲಿ ಇಟ್ಕೊಂಡ್ರೆ ಕಾಯಿಲೆಗಳಿಂದ ದೂರ ಇರ್ಬೋದು, ನಿಮ್ಮ ಲೈಫ್ ಸ್ಟೈಲ್ನ ಅರ್ಥ ಮಾಡ್ಕೊಂಡ್ರೆ. ಇನ್ನು ಮಾನಸಿಕವಾಗಿ ಮನೆಯಲ್ಲಿ ಹೆಂಡತಿ ಮಕ್ಕಳು ಅದೊಂದು ಸಂಬಂಧ, ಒಂದು ಹೆಲ್ದಿ ರಿಲೇಶನ್ಶಿಪ್ ಹೇಗೆ ಮೇಂಟೈನ್ ಮಾಡ್ತಿದ್ರಿ? ಹೇಳ್ತಾ ಇಲ್ಲ, ನಮ್ಮ ಹೆಂಡತಿಗೆ ಕಾಯಿಲೆ ಆದಾಗ ಅವಳನ್ನ ನೋಡ್ಕೋಬೇಕಾಗಿತ್ತು. 14 ವರ್ಷ ನಾನು ನೋಡ್ಕೊಂಡಿದ್ದೆ. ಹೇಗೆ ನೋಡ್ಕೊಂಡ್ರಿ? ಹೇಗೆ ನೋಡ್ರೆ ಅವಳಿಗೆ ಎಡಗೈ ಎಡಗಾಲು ಸ್ವಾಧೀನ ಇರಲಿಲ್ಲ. ಅವಳೇನು ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ. ಅವಳಿಗೆ ಸ್ನಾನ ಮಾಡಿಸೋದು, ಸೀರೆ ಉಡಿಸೋದು, ಜಡೆ ಹೆಣಿಯೋದು, ಕ್ಯಾಲಿಪರ್ ಹಾಕೋದು, ಹೊರಡ್ಬಿಟ್ರೆ ಫಜೀತಿ ಆಗುತ್ತಲ್ಲ ಅಂಥೇಳಿ ಮಾಡ್ಕೊಂಡೋಗಿ ಅವಳದು ಮೆತ್ತಿಗೆ ಬಲಗೈಲಿ ಕೋಲು ಊರ್ಕೊಂಡುಬಿಟ್ಟು ಇದನ್ನು ವಾಕಿಂಗ್ ಸ್ಟಿಕ್ಕು ಹಿಡ್ಕೊಂಡು ನೆತ್ತಿಗೆ ಬರೋಳು ಅಲ್ಲಿಗೆ. ಆ ದೇವ್ರ ಮುಂದೆ ನಾ ಪಂಚಫಳ ಹಿಡ್ಕೊಂಡಿರ್ತಿದ್ದೆ. ಬಲಗೈ ಸರಿಯಾಗಿತ್ತಲ್ಲ, ಬಲಗೈ ಪೂಜೆ ಮಾಡೋಳು. ಆಮೇಲೆ ಬಂದು ಕೂತ್ಕೊಳ್ಳೋಳು. ಕಾಫಿ ಬ್ರೆಡ್ಡು ಎರಡೂ ಕೊಡ್ತಾಯಿದ್ದೆ. ನೀವೇ ಅಡುಗೆ ಮಾಡ್ತಿದ್ದೆ? ಅಡುಗೆ ಮಾಡಿ. ಅಲ್ಲ, ಈಗಿನ ಜನ್ರೇಷನ್ಗೆ ಈಕ್ವಲ್ ಆಗಿರೋಣ, ನೀವು ನಮ್ಗೆ ಒಂದಿನ ಅಡುಗೆ ಮಾಡಿ ಅಥವಾ ಪಾತ್ರೆ ತೊಳ್ಕೊಡಿ ಅಂತ ಹೇಳಿದ್ರೆ ಯೋಚನೆ ಮಾಡ್ತಾರೆ, ಅವ್ರಿಗೆ ಈಗೋ ಹರ್ಟ್ ಆಗುತ್ತೆ. ಸೊ ಆ ಜನರೇಷನ್ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೋಮಾರಿತನನ ಅಥವಾ ಎಲ್ಲೋ ಒಂಚೂರು ಈಗೋ ಅಡ್ಡ ಬರುತ್ತಲ್ಲ, ನಾನು ಒಬ್ಬ ಗಂಡಾಗಿ ನಾನು ಈ ಕೆಲಸ ಮಾಡಬೇಕಾ? ಅದು ಇಲ್ಲಿಗಿಂತ ಅಮೆರಿಕಾದಲ್ಲಿ ಜಾಸ್ತಿ. ಹೌದಾ? ಯಾಕೆ ಇಬ್ಬರು ಕೆಲಸ ಮಾಡ್ತಾ ಇರ್ತಾರೆ. ಅದರಲ್ಲೂ ಹೆಂಡತಿ ಏನಾದ್ರು ಸ್ವಲ್ಪ ಜಾಸ್ತಿ ದುಡಿತೀನಿ ಅಂತ ಅಂದ್ಬಿಟ್ಟು ಡಾಕ್ಟರ್ ಆಗಿದ್ದರೆ ದುಡಿಯೋ ಇದು ಜಾಸ್ತಿ ಇರುತ್ತೆ ಅಲ್ಲೆಲ್ಲ. ಇವನ್ನೇನು ಕೇಳೋದು, ಆ ಥರ ಒಂದು ಅಹಂಕಾರ, ದುರಹಂಕಾರ. ಹಾಗಾಗಿ ಈವನ್ ಈ ಡಿವೋರ್ಸಸ್ಸು ಇದೆಲ್ಲ ಆಗೋದಕ್ಕೂ ಅದೇ ಕಾರಣ ಮುಖ್ಯವಾಗಿ. ಏನು ಇಲ್ಲೇ ಇದ್ರೂ ಕೂಡ ಡಿವೋರ್ಸು. ಅಯ್ಯೋ ಅಲ್ಲೊಂದು ಈ ಶರ್ಟ್ ತೆಗೆದು ಇನ್ನೊಂದು ಶರ್ಟ್ ಹಾಕೊಂಡಾಗೆ ಹೆಂಡತಿನ ಬಿಟ್ಬಿಡೋದು ಅಂದರೆ ಆ ಥರ ಆಗಿಬಿಟ್ಟಿದೆ ಅಲ್ಲಿ. ಸೊ ಈಗ
ಇವತ್ತಿನ ಜನ್ರೇಷನ್ಗೆ 100 ವರ್ಷ ಜೀವನ ನೋಡಿರೋ ನೀವು ಒಂದು 5 ಟಿಪ್ಸ್ ಕೊಡ್ಬೋದು. ನೀವು ನನ್ನ ಹಾಗೆ ಆರೋಗ್ಯವಾಗಿ ಸುಖವಾಗಿ ಸಕ್ಸಸ್ಫುಲ್ ಆಗಿ ಜೀವನ ಮಾಡಬೇಕು ಅಂದರೆ ಈ 5 ಟಿಪ್ಸನ್ನು ಫಾಲೋ ಮಾಡಿ ಅಂದರೆ ಏನೇನು ಟಿಪ್ಸ್ ಕೊಡ್ತೀರಾ ನೀವು ನಮಗೆ? ಫಸ್ಟ್ ಆಫ್ ಆಲ್ ನೀವು ಕೆಲಸ ಮಾಡಲೇಬೇಕು. ರೈಟ್. ಲಿಮಿಟೆಡ್ ಫುಡ್ ಇರಬೇಕು. ಓಕೆ. ವರಿ ಮಾಡ್ಕೋಬಾರ್ದು ಯಾವುದಕ್ಕೂ. 5 ಈ 3 ಇದ್ದರೂ ಸಾಕು. ಈ ಸಿಂಪ್ಲಿಫೈಡ್ ಲೈಫ್ ವಿತ್ 3 ಟಿಪ್ಸ್. ಕೆಲಸ ಮಾಡಿ, ಇರೋವರೆಗೂ ಕೆಲಸ ಮಾಡಿ, ಯಾವ ಕೆಲಸನಾದರೂ ಇದು ನನಗೆ ಅವಮಾನ ಅಂತ ಅಂದ್ಕೊಳ್ದೆ ಕೆಲಸ ಮಾಡಿ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಿ, ಹೀಗಿರ್ತೀರಿ. ಸರ್, ಇನ್ನು ನನ್ನ ಕೊನೆ ಪ್ರಶ್ನೆ, ನಂಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಪ್ರಶ್ನೆ. ನೀವು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀರಾ ಅಂತ ಕೇಳಿದ್ದೀನಿ. ಸೊ ಏನೇನು ಅಡುಗೆ ಮಾಡ್ತೀರಾ? ಎಲ್ಲವೂ ಮಾಡ್ತೀನಿ. ಇವತ್ತಿಗೂ ನೀವೇ ಮಾಡ್ಕೊಳ್ಳೋದು? ಇವತ್ತು ಮಾಡ್ತೀನಿ. ಅನ್ನ, ಸಾರು, ಸಾಂಬಾರು, ಈರುಳ್ಳಿ ಆಲೂಗಡ್ಡೆ ಪಲ್ಯ. ನಾನು ಇಡ್ಲಿ ಮಾಡಿ ಅದಕ್ಕೆ ಚಟ್ನಿ, ಹುರ್ಗಡ್ಲೆ ಚಟ್ನಿ ಮಾಡ್ತೀನಿ. ಅಯ್ಯೋ, ಎಲ್ಲ ನಮ್ಮ ಆಫೀಸ್ನಲ್ಲಿ ಯಾರು ಕೊಡ್ತಾ ಇರ್ತೀನಿ. ಹಾಗಾಗಿ ಒಂದ್ಸಲವೇ ಅವರು ಈ 3 ತಿಂಗಳು ನಾನು ಬಂದಿದ್ದೀನಿಲ್ಲ, ವಿ ಆರ್ ಮಿಸ್ಸಿಂಗ್ ಯುವರ್ ಮಸಾಲ ಅಂತ ಹೇಳ್ತಾರೆ. ಸೊ ಸ್ವೀಟಲ್ಲಿ ಏನೇನು ಚೆನ್ನಾಗಿ ಮಾಡ್ತೀರಿ? ಸ್ವೀಟಲ್ಲಿ ಮೈಸೂರು ಪಾಕ್ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ನಾನು US ಬಂದಾಗ ನಾನು ಮೈಸೂರು ಪಾಕ್ ಮಾಡ್ತೀನಿ. ಚೆನ್ನಾಗಿ ಮಾಡ್ತೀನಿ. ಹೇಳ್ಕೊಳಕ್ಕೆ ಅಂತಲ್ಲ, ತಿಂದವ್ರು ಹೇಳಿದ್ದಾರೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಂತ. ಸರಿ, ನಮ್ಮ ಇನ್ನೊಬ್ಬರು ಬಾಸ್ ಇದ್ದು ವಿಕ್ರಮ್ ಅಂತ ಹೇಳಿ, ಅವರಿಗೆ ನಮ್ಮ ಬಾಸು ಓಲ್ಡ್ ಏಜ್ ಟ್ಯಾಕ್ಸ್ ಪ್ರಾಕ್ಟೀಸ್, ಇವರು ನಾನು ಆದಷ್ಟು ಕಮ್ಮಿ ಮಾಡ್ಕೋಬೇಕು ವರ್ಕನ್ನು ಅಂತ ಹೇಳ್ಬಿಟ್ಟು ಇದು ಮಾಡಿಬಿಟ್ರು. ಅವರ ತಾಯಿದು 60th ಬರ್ತ್ಡೇ, ಅದಕ್ಕೆ ಮನೇಲೆ ಒಂದು ಪೂಜೆ ಇಟ್ಕೊಂಡಿದ್ದೀವಿ. ಒಂದು ಸ್ವಲ್ಪ ಮೈಸೂರು ಪಾಕ್ ಮಾಡಿಕೊಡ್ತೀರಾ? ಜಸ್ಟ್ ಒಂದು 40 ಪೀಸು, ಅದು ಸಾಕು. ವಿತ್ ದಿಸ್ ಸ್ವೀಟ್ ಮೆಸೇಜ್, ಬ್ಯೂಟಿಫುಲ್ ಕಾನ್ವರ್ಸೇಷನ್ ನಂದು. 100 years old ಮ್ಯಾನ್, ನನಗೆ 100 years old ಮ್ಯಾನ ಏನು ಕ್ವೆಶ್ಚನ್ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇತ್ತು. ಏನು ಕೇಳ್ಬೋದು, ಏನು ಅರ್ಥ ಮಾಡ್ಕೋಬೋದು ಅವ್ರ ಹತ್ರ ಅಂತ. ಬಟ್ ಆಫ್ಟರ್ ಮೀಟಿಂಗ್ ಹಿಮ್, ಈ ಥರ ಎಪಿಸೋಡ್ಸ್ ಮಾಡುವಷ್ಟು ಎನರ್ಜಿ ಕಂಟೆಂಟ್ ಅವರಲ್ಲಿ ಇದೆ. ಸೊ ಇಟ್ ವಾಸ್ ಅ ವೆರಿ ನೈಸ್ ಕಾನ್ವರ್ಸೇಷನ್ ಸರ್. ನಿಮ್ಮನ್ನು ಮೀಟ್ ಮಾಡಿದ್ದು, ನಿಮ್ಮ ಲೈಫ್ನ ಅರ್ಥ ಮಾಡ್ಕೊಂಡಿದ್ದು ನನಗೆ ಪರ್ಸ್ನಲಿ ಇಟ್ಸ್ ಅ ಗ್ರೇಟ್ ಥಿಂಗ್. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ವಯಸ್ಸಿನಲ್ಲಿ ನೀವು ಇಷ್ಟು ಇನ್ಸ್ಪೈರಿಂಗ್ ಆಗಿ ಜೀವನ ಮಾಡ್ತಾ ಇದ್ದೀರಲ್ಲ, ದಟ್ ಈಸ್ ದ ಗ್ರೇಟೆಸ್ಟ್ ಥಿಂಗ್ ಅಬೌಟ್ ಯು. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ. ಇದಾಗಿತ್ತು ಇವತ್ತಿನ ಇನ್ಫೋ ಎಟ್ ಹೊನ್ನೋಡಿ. ಇವತ್ತಿನ ಸಂಚಿಕೆ ನಿಮ್ಗೆ ಯಾವುದೇ ರೀತಿಲಿ ಮಾಹಿತಿ ಕೊಟ್ಟಿದ್ರೆ, ಯಾವುದೇ ರೀತಿಲಿ ಸಹಾಯ ಮಾಡಿದ್ರೆ, ಅಲ್ಲಿಗೆ ನಮ್ಮ ಕೆಲಸ ಮುಗ್ದ ಹಾಗೆ.